ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪ್ಲೇಟ್ ಕವರ್ ನೋಡ್ರಿ. ನಿನ್ನೆ ವಿಡಿಯೋದಾಗ ಇಷ್ಟ ಅಂದಿದ್ವಲ್ಲ, ಈಗ ಇದ್ರ ಮುಂದಿನ ಪಾರ್ಟ್ ಯಾವ ಥರ ಇರ್ತೈತೆ ಅಂತ ಹೇಳಿ ನೋಡೋಣ್ರಿ. ಇಲ್ಲಿಗೆ ಎಂಡ್ ಆಗಿತ್ತದ್ದು. ಈಗ ಮತ್ತೆ 3 ಚೈನ್ ಹಾಕ್ಕೊಂಡೆ ನೋಡ್ರಿ. ಇಲ್ಲೇ 3 ಚೈನ್ ಹಾಕ್ಕೊಂಡಿಲ್ಲ, ಸೇಮ್ ಮತ್ತು 3 ಕಂಬ, 3 ಡಬಲ್ ಕ್ರೋಶೆ ರೀ, ಮತ್ತು 3 ಚೈನ್ ಇಲ್ಲಿ. ಮತ್ತು ಇಲ್ಲಿ ಡಬಲ್ ಹಾಕ್ಕೊಂಡಿದ್ವಲ್ಲ ಫಸ್ಟ್ ಇದ್ರೊಳಗೆ ರೀ, ಹಂಗೆ ಇಲ್ಲೂ ಫಸ್ಟ್ ಇದ್ರೊಳಗೆ ಡಬಲ್ ಹಾಕೋಬೇಕು ನೋಡ್ರಿ. ಮತ್ತಿಲ್ಲ ಸಿಂಗಲ್ ಕಂಬ, ಒಂದೊಂದ್ರಾಗ ಒಂದೊಂದು ಸಿಂಗಲ್ನ ಡಬಲ್ ಕ್ರೋಶ್ ಹಾಕೊಂತ ಹೋಗೋದ್ರು ಒಂದ್ರಾಗ ಒಂದು. ಮತ್ತು ಇಲ್ಲೇ ಲಾಸ್ಟ್ ಒಂದ್ರೊಳಗೆ 2 ಹಾಕ್ಕೊಂಡಿದ್ವಲ್ರಿ, ಒಂದ್ರೊಳಗನ ಇದ್ರೊಳಗೂ 2 ಹಾಕ್ಕೊಳ್ಳೋದು ನೋಡ್ರಿ. ನೋಡ್ರಿ, ಇದು 9 ಬಂದಿದ್ವಲ್ಲ, ಈ ರೌಂಡೊಳಗೆ 10 ಬಂದು ರೀ, ಇಲ್ಲಿ 11 ಬಂದು, ಇಲ್ಲಿ 12 ಬಂದು, ಹಿಂಗೆ ಇದು ಕೌಂಟ ಜಾಸ್ತಿ ಹಾಕ್ಕೊಂತ ಹೋಗ್ತೈತ್ರಿ. ಇದು ಈಗ 11 ಬಂತಲ್ಲ, ಇನ್ನು 12ನೇ ಲೈನೂ ಏನೈತಿ, ಇಲ್ಲೇ ಮತ್ತು ಇಲ್ಲೇ ಡಬಲ್ 2 ಹಾಕ್ಕೊಳ್ಳೋದು ನೋಡ್ರಿ. ಸೇಮ್ ಇದೇ ಥರ ಐತಿ. ಇದು ಲಾಸ್ಟ್ ರೌಂಡ್ ಯಾವ ಥರ ಇತ್ತಲ್ಲ ಅದೇ ಥರ ನೋಡ್ರಿ. ಇದು ಇಲ್ಲಿ ಮತ್ತು ಇಲ್ಲೇ ಸುಮ್ಮನೆ ವಿಡಿಯೋ ಲೆಂತ್ ಆಕತಿ, ಅದಕ್ಕೆ ಇದೊಂದು ಹಾಕಿ ತೋರಿಸಿದ್ದೀನಿ ರೀ. ನಾ ಇಲ್ಲಿ ಹೆಂಗೆ ಇಲ್ಲೇ 2 ಹಾಕ್ಕೊಂಡೇವಲ್ಲ, ಇಲ್ಲೂ 2 ಹಾಕ್ಕೊಂಡೇವೆ ನೋಡ್ರಿ ಲಾಸ್ಟಿಗೆ. ಮತ್ತು ಇನ್ನು ಈ ರೌಂಡಿಗೆ ಬರೋ ಮುಂದೆನೂ ಇಲ್ಲೇ ಡಬಲ್ ಬರ್ತಾವೆ, ಇವೆಲ್ಲ ಮತ್ತು ಸಿಂಗಲ್ಲನ ಬರ್ತಾವೆ ರೀ. ಈ ರೌಂಡ್ ಆದಿಂದ ಮತ್ತು ಸಿಗ್ತೇನೆ ನೋಡ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟು ಹಿಂದೆ ನಾನು ಹಾಕುವಾಗ ತೋರಿಸಿದ್ನಂತೆ ಅನಿಸ್ತೈತಿ. 11ನೇ ಲೈನ್ ಹಾಕುವಾಗ ಇದೈತಲ್ಲ, ಇದು ಬರೀ 12 ಐತ್ರಿ. ಇದು 12ನೇ ಕೌಂಟಿಗೆನ ಇದಾಗೈತಿ. ಇದು ಇಲ್ಲಿ ನೋಡಿರಿ, ಜಾಸ್ತಿ ಮಾಡ್ಕೊಂಡೈತಲ್ಲ, ಇದು 12ರ ತನಕ ಅಷ್ಟೇ ಐತ್ರಿ. ಇದು ಆಮ್ಯಾಗ 11, 10 ಹಿಂಗೆ ಕಡಿಮೆ ಲೆಸ್ ಮಾಡ್ಕೊಂಡು ಬಂದಿದ್ದಾರೆ ರೀ. ಆದ್ರೆ ನಾ ಏನು ಮಾಡೇನಂತಂದ್ರೆ 14 ಮಾಡ್ಕೊಂಡೇನಿ ರೀ. ಒಂದು ಕೌಂಟ್ ಐತಲ್ಲ 14 ಮಾಡ್ಕೊಂಡೇನೆ. ಒಂದು ಸ್ವಲ್ಪ ಹೆಣಿವಾಗನೇ ಏನೋ ಸ್ವಲ್ಪ ದೊಡ್ಡದು ಏನಾದ್ರೆ ಆಗ್ತದೆ, ಚಂದ ಆಕತ್ತೆ ಅಂಥೇಳಿ ಇದನ್ನು 14 ಕೌಂಟ್ ಮಾಡ್ಕೊಂಡೇನಿ ನೋಡ್ರಿ. ಈಗ ಇದನ್ನ ಕಮ್ಮಿ ಮಾಡ್ಕೋಬೇಕು ನೋಡ್ರಿ, ಲೆಸ್ ಮಾಡ್ಕೊತ ಬರ್ಬೇಕು ರೀ. ಅವನಿಗೆ ಜಾಸ್ತಿ 2 ಇಲ್ಲಿ ಹಾಕಿ ಸೇಮ್ ನೋಡ್ರಿ. ಈಗ ಇಲ್ಲಿ ತೋರಿಸಿದ್ನೆಲ್ಲನ, ಇಲ್ಲಿ ನೋಡ್ರಿ 2 ಹಾಕೊಳ್ಳೋದು ಅಂತ ಹೇಳಿ ತೋರಿಸಿದ್ನೆಲ್ಲ ಹಂಗೆ ನೋಡ್ರಿ ಕಂಟಿನ್ಯೂ. ಅಂದರೆ ಇಲ್ಲಿ 9 ಬಂದು ರೀ, ಈ ಲೈನೂ 9 ಬರ್ತೈತಿ, 2ನೇ ಲೈನೂ. ಆಮ್ಯಾಗ 10, 11, 12, 13, 14 ನೋಡ್ರಿ ಸೇಮನ. ಇಲ್ಲಿ ಲಾಸ್ಟ್ ಏನೈತಲ್ಲ, ಇಲ್ಲಿ ನೋಡ್ರಿ ಇವ್ರದ್ದು ಲಾಸ್ಟ್ ಸೇಮ್ ಹಿಂಗೆ ಡಬಲನ್ನು ಹಾಕ್ಕೊಂತ ಹೋಗೋದಾವ. ಹಿಂಗಾಗಿ ಇದನ್ನೇನು ಸೇಮ್ ಐತಲ್ಲ, ಹಿಂಗಾಗಿ ತೋರ್ಸಕ್ಕೆ ಹೋಗಲಿಲ್ಲ ನೋಡ್ರಿ. ಇಲ್ಲಿ 3 ಚೈನಿಗೆ ಜಾಯಿಂಟ್ ಮಾಡ್ಕೊಂಡೆ ನೋಡ್ರಿ. 3ನೇ ಚೈನಿಗೆ ಇಲ್ಲೇ ಮತ್ತು ಇಲ್ಲೇ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು, 3 ಚೈನ್ ಹಾಕೋಬೇಕು. ಮತ್ತು ಇಲ್ಲೇ ಸೇಮ್ ಇದ್ರೊಳಗನ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು ನೋಡ್ರಿ. ಈಗ ಮತ್ತು ಇಲ್ಲಿ 2 ಡಬಲ್ ಕ್ರೋಶೆ, ಮತ್ತು 2 ನೋಡ್ರಿ. ಇನ್ನು ಒಟ್ಟು 6 ಬರ್ಬೇಕು ನೋಡ್ರಿ. ಇವು ಹಾಕೋಬೇಕು ನೋಡ್ರಿ. ಅಂದ್ರೆ ಒಂದೊಂದು ಗ್ಯಾಪ್ ಒಳಗೆ 2 ಹಾಕೋಬೇಕಿಲ್ಲೇ. ಮತ್ತು 3 ಚೈನ ಇಲ್ಲೇನೀಗ ಡಬಲ್ ಹಾಕ್ಕೊಳಕತ್ತಿದ್ವಲ್ಲ, ಇವನ್ನ ಸಿಂಗಲ್ ಹಾಕೋಬೇಕ್ರಿ ಪ್ರತಿಯೊಂದ್ರಾಗನು. ಇನ್ನು ಹೆಚ್ಚು ಮಾಡ್ಕೋದಿಲ್ಲಲ್ರಿ, ಹೆಚ್ಚು ಮಾಡ್ಕೋದಿದ್ರೆ ಅಷ್ಟೇ ಡಬಲ್ ಹಾಕ್ಕೊಳಕತ್ತಿದ್ದು ನಾವು. ಇನ್ನು ಲೆಸ್ ಮಾಡ್ಕೊಂಡು ಬರಬೇಕಲ್ಲ, ಅದಕ್ಕೆ ಇನ್ನು ಪ್ರತಿಯೊಂದ್ರಾಗೂ ಸಿಂಗಲ್ಲನ್ನು ಹಾಕ್ಕೊಳ್ಳೋದು ನೋಡ್ರಿ. ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು. ಸ್ವಲ್ಪ ಫಾಸ್ಟಾಗಿ ತೋರಿಸ್ತೇನೆ ರೀ. ಇನ್ನೇನು ಹೆಣಿಕೆ ಸೇಮನ್ನ ಐತಲ್ಲ, ಮುಂದೆ ಭಾಳ ಏನು ಡಿಫಿಕಲ್ಟ್ ಇಲ್ಲ. ಇಲ್ಲಿ ನಡಕ್ಕೆ ಬರೀ ಡಬಲ್ ಕ್ರೋಶೆಗಳು ಹಾಕ್ಕೊಳ್ಳೋದಾವ. ಇಲ್ಲಿ ನೋಡಿರಿ, ಲಾಸ್ಟಿಗೆ ಡಬಲ್ ಹಾಕ್ಕೊಂಡಿದ್ದು, ಈಗ ಸಿಂಗಲ್ ಅಷ್ಟು ಹಾಕ್ಕೊಂಡ್ಬಿಡೋದು, ಇನ್ನು ಹೆಚ್ಚು ಮಾಡ್ಕೊಳ್ಳೋದಿಲ್ಲ. 3 ಡಬಲ್ ಇದು ಚೈನ್ ರೀ. ಇಲ್ಲಿ ನೋಡ್ರಿ 4 ಇದ್ವಲ್ಲ, ಈಗ ಒಂದೊಂದು ಗ್ಯಾಪ್ನೊಳಗೂ ಡಬಲ್ ಕ್ರೋಶೆ ಹಾಕೋಬೇಕು. 2 ಡಬಲ್ ಕ್ರೋಶೆ ಹಾಕೋಬೇಕು ನೋಡ್ರಿ. 2 ಹಾಕೋಬೇಕು, ಅಂದ್ರೆ 6 ಆಗುತ್ತೆ ರೀ. 3 ಚೈನ, ಮತ್ತು ಇಲ್ಲೂ ಒಂದೊಂದ್ರಾಗ ಒಂದು ಗ್ಯಾಪ್ ಒಳಗೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋದ್ರಿ. ಸೇಮ್ ಇದೇ ಥರ ಇರ್ತೈತಿ ಈ ರೌಂಡ. ಈ ರೌಂಡ್ ಮುಗಿಸಿ ಸಿಗ್ತೇನೆ ನೋಡ್ರಿ. ಮತ್ತು ಆಮೇಲೆ
ಇಲ್ಲಿ ಡಬಲ್ ಇಲ್ಲಿ ಈ ಕಾರ್ನರಿಗೆ ಏನು ಇಲ್ಲೇ ನಡಕ್ಕೆ ಹಿಂಗೆ ಬರಾಕತ್ತಿತ್ತಲ್ರಿ ಇಲ್ಲಿ ಯಾಕೆ ಇದು ಒಂದೊಂದು ಗ್ಯಾಪ್ ಒಳಗೆ ಡಬಲ್ ಹಾಕ್ಕೊಂಡೇನು ನೋಡ್ರಿ ಇಲ್ಲಿ ಇನ್ನು ಇದು ಐತೆಲ್ಲ ಸ್ಲಿಟ್ ಆಗ್ಬೇಕು ನೋಡ್ರಿ ಇನ್ನು 2 ಸೈಡ್ ಬರ್ಬೇಕಿದೆ ಈ ಥರ ಬರ್ಬೇಕು ನೋಡ್ರಿ ಇದು ಅದಕ್ಕೆ ಇಲ್ಲೇ 2 ಹಾಕ್ಕೊಂಡಾರ ನೋಡ್ರಿ ಅದಕ್ಕೆ ಒಂದು ಗ್ಯಾಪ್ ಒಳಗೆ 2 ಒಂದು ಗ್ಯಾಪ್ 2 ಮತ್ತು ಇಲ್ಲಿ 2 ಹಿಂಗೆ ಇನ್ನು ಇಲ್ಲಿ ಐತಲ್ಲ ಈ ಗ್ಯಾಪ್ ಒಳಗೆ ಇದ್ರೊಳಗೆ ಹಿಂಗೆ ಈ ಸೈಡ್ ಈ ಕಡೆ ಇದು ಹೋಗತಿ ಈ ಸೈಡ್ ಇದಕ್ಕೆ ಹೋಗತ್ತೆ ನೋಡ್ರಿ ಅದಕ್ಕೆ ಇಲ್ಲೇ 6 ಹಾಕ್ಕೊಂಡೇವಿ ನೋಡ್ರಿ ಇನ್ನು ಇದು ಈ ಕಡೆ ಹೋಗತಿ ಇದು ಈ ಕಡೆ ಹೋಗತ್ರಿ ಈ ಮುಂದೆ ಹೆಣ್ಣದಾಗನ ಗೊತ್ತಾಕತ್ತೆ ನಿಮ್ಗೆ ಇದು ರೌಂಡ ಮುಗಿದಿನ ಸಿಗ್ತಾನೆ ನೋಡ್ರಿ ಸೇಮ್ ಇಲ್ಲೇ ನೀನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ನೋಡ್ರಿ ಮತ್ತು ಹೊಳ್ಳೊಳ್ಳೆ ಹೇಳಾಕತ್ತೇನೆ ಕನ್ಫ್ಯೂಸ್ ಆಗಬೇಡ್ರಿ ಇಲ್ಲಿ ಎಕ್ಸ್ಟ್ರಾ ಬೆಳೆಸ್ಕೊಂತ ಬಂದವಲ್ಲ ಇನ್ನು ಇಲ್ಲಿ ಐತಲ್ಲ ಇವನ್ನ ಲೆಸ್ ಮಾಡ್ಕೊತ ಹೋಗೋದು ನೋಡ್ರಿ ಈ ರೌಂಡ್ ಮುಗೀತು ನೋಡ್ರಿ ಈಗ ನೆಕ್ಸ್ಟ್ ಇಲ್ಲೇ ಇದು ಮಾಡ್ಕೊಂಡೇನು ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ಬರ್ಬೇಕ್ರಿ ಇಲ್ಲಿ ನಡಕ್ಕೆ ಇವು 2 ಗ್ಯಾಪ್ ಏನೈತಲ್ಲ ಇಲ್ಲಿ ಬರ್ಬೇಕೀಗ ಈಗ 3 ಚೈನ್ ತೊಗೋಬೇಕು ನೋಡ್ರಿ ಇಲ್ಲೇ 4 ಹಾಕೋಬೇಕ್ರಿ 4 ನೋಡ್ರಿ ಈ ಥರ ಏನು ಇಲ್ಲಿ ಹೆಣ್ಕೊಂಡೇವಲ್ಲ ಈ ಥರ ಹಿಂಗೆ ಕಂಟಿನ್ಯೂ ಆಕತ್ತೆ ನೋಡ್ರಿ ಇಲ್ಲೇ 1 ಚೈನ್ ತೊಗೋಬೇಕ್ರಿ ಇಲ್ಲಿ 6 ಹಾಕ್ಕೊಂಡಿದ್ದು ನೋಡ್ರಿ 6 ಅಂದರೆ ಎರಡರ ಬಾಜುಕೇನು ಗ್ಯಾಪ್ ಬಂದಿರತ್ತಲ್ಲ ಅಲ್ಲೇ 4 ಹಾಕೋಬೇಕು ಮತ್ತು 1 ಚೈನ್ ಹಾಕ್ಕೊಂಡೇನಿ ಮತ್ತು ಇಲ್ಲೇ ಸೇಮ್ 4 ಹಾಕ್ಕೋಬೇಕು ಇಲ್ಲಿ 1 ಚೈನ್ ಬಂದೈತೆ ನೋಡ್ರಿ 1 ಚೈನ್ ಹಾಕೋಬೇಕು ಈ ಚಿಕ್ಕನಕ್ಕ ಇವೆರಡು ಇದು ಈ ಕಡೆ ಕಂಟಿನ್ಯೂ ಆಕತಿ ಇದು ಈ ಕಡೆ ಕಂಟಿನ್ಯೂ ಆಕತ್ತೆ ನೋಡ್ರಿ ಇದು ಸಿಂಗಲ್ ಬಂದೈತಲ್ಲ ಇನ್ನು ಇಲ್ಲಿ 2 ಈ ಕಡೆ ಇದಾಗಬೇಕಲ್ಲ ಅದ್ರ ಸಂಬಂಧ ನೋಡ್ರಿ ಇವು ಇಲ್ಲಿ ಮತ್ತು 3 ಚೈನ್ ತೊಗೋಬೇಕು ಇಲ್ಲಿ ಮತ್ತು ಸಿಂಗಲನ್ನು ಹಾಕ್ಕೊಂತ ಹೋಗೋದ್ರಿ ಕಮ್ಮಿ ಆಗ್ಬೇಕಲ್ಲ ಈಗ ಇದು ನೋಡ್ರಿ ಇಲ್ಲಿ 14 ಬಂದಿತ್ತು ಈ ಲೈನ್ 13 ಬಂದೈತಿ ಈಗ ಈಗೇನು ಹಾಕತ್ತೇನಲ್ಲ ಇದು 12 ಹಾಕಾವ ನೋಡ್ರಿ 12 ಡಬಲ್ ಕ್ರೋಶೆ ಬರ್ತಾವೆ ಇವು ಇಲ್ಲಿ ಹಾಕೋತಾನೆ ಇದು ಲಾಸ್ಟ್ 12ನೆದ್ದು ಮತ್ತೀಗ 3 ಚೈನ್ ಸ್ವಲ್ಪ ಫಾಸ್ಟ್ ಹಾಕತ್ತೇನೆ ರೀ ಏನು ಸಿಂಪಲ್ ಐತಲ್ಲ ಇನ್ನೇನು ಗೊತ್ತಾಕತ್ತೆ ಅಂಥೇಳಿ 3 ಚೈನ್ ಆದ್ಮ್ಯಾಗ ಮತ್ತು ಇಲ್ಲಿ ನೋಡ್ರಿ ಇದು 2 6 ಅದಾವಲ್ಲ ಇವು 2 ಬಾಜುಕ್ಕೆ 4 ಹಾಕೋಬೇಕು 3 4 1 ಚೈನ್ ರೀ ಈ ಚೈನ್ ಹಾಕೋದು ಮರಿಬೇಡ್ರಿ ಯಾಕಂದರೆ ಎಲ್ಲೇ ನಡಕೇನು ಹೆಣಿಗೆ ಸ್ಟಾರ್ಟ್ ಆಕತ್ತೆ ಮುಂದೆ ಇಲ್ಲೂ 4 ಹಾಕೋಬೇಕು ನೋಡ್ರಿ ಅಂದ್ರೆ ಇಲ್ಲಿ ಚೈನನ್ನು ಯಾಕೆ ಹಾಕೋಬೇಕಂತಂದ್ರೆ ಇದು ಹಿಂಗೆ ಅಟ್ಟೋಕತ್ತರಿ ಇಲ್ಲಿ ಆಲ್ರೆಡಿ ಕಡಿಮೆ ಮಾಡ್ಕೊತೀವಲ್ರಿ ಇಲ್ಲೂ ಹೆಚ್ಚು ಮಾಡ್ಕೊತ ಹೋಗ್ಬೇಕು ನಾವು ಇಲ್ಲಿ ಕಮ್ಮಿ ಬಂದಂಗೆ ಇದೆ ನಡಕ್ಕೆ ಇಲ್ಲಿ ಹೆಣಿಕೆ ಜಾಸ್ತಿ ಆಕೈತ್ರಿ ಅದಕ್ಕೆ ಇಲ್ಲಿ ಚೈನ್ ಹಾಕೋಬೇಕು ಇಲ್ಲಿ ಹೆಣಿಕೆ ಬೆಳೆಸ್ಕೋಬೇಕ್ರಿ ಇನ್ನು ಮುಂದಿನ ಲೈನ್ ಒಳಗೆ ಹೇಳ್ತೇನೆ ಯಾವ ಥರ ಅಂತ ಇಲ್ಲೇ 4 ಅದು ನೋಡ್ರಿ ಮತ್ತು ಸೇಮನ 3 ಚೈನ್ ಹಾಕ್ಕೊಂಡು ಇಲ್ಲಿ ಯಾವ ಥರ ಹಾಕ್ಕೊಂಡಲ್ಲ ಅದೇ ಥರ ಇಲ್ಲಿ ಕಂಟಿನ್ಯೂ ಆಗ್ಬೇಕ್ರಿ ಇದೆಷ್ಟ ನೋಡ್ರಿ ಕಾರ್ನರ್ದು ಅಷ್ಟ ಇಂಪಾರ್ಟೆಂಟ್ ಐತಿ ಲೈನ್ ಒಳಗೆ ಇಲ್ಲೇನು ಕಮ್ಮಿನ ಹಾಕೊಂತ ಹೋಗ್ತಾವ ಇದನ್ನ ನೋಡ್ಕೊರಿ ಇದೇ ಇಂಪಾರ್ಟೆಂಟ್ ನೋಡ್ರಿ ಇನ್ನು ಸೇಮ್ ಇದೇ ಥರ ಈ ಲೈನ್ ಮುಗಿಸ್ಕೊಂಡು ಮತ್ತೆ ಸಿಗ್ತೇನೆ ರೌಂಡ್ ಮುಗೀತು ನೋಡ್ರಿ ಇಲ್ಲೇ ಜಾಯಿಂಟ್ ಮಾಡ್ಕೋಬೇಕಿದ್ನ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂತ ನಡಕ್ಕೆ ಬರ್ಬೇಕು ಮತ್ತು 3 ಚೈನ್ 4 ಅದು ನೋಡ್ರಿ ಇಲ್ಲಿ 1 ಚೈನ್ ತೊಗೋಬೇಕ್ರಿ 1 ಚೈನ್ ತೊಗೊಂಡು ಇಲ್ಲಿ ಸೆಂಟ್ರಿಗೇನು 1 ಚೈನ್ ಹಾಕಿದೇವಲ್ಲ ಈ ಗ್ಯಾಪ್ ಒಳಗೆ 2 ಹಾಕೋಬೇಕು ನೋಡ್ರಿ 2 ಡಬಲ್ ಕ್ರೋಶೆ ಹಾಕೋಬೇಕು ಮತ್ತು 1 ಚೈನ್ ಇದು ನೋಡ್ರಿ ಕಾರ್ನರ್ ಇಲ್ಲಿ 4 ಅದಾವ ಇಲ್ಲಿ 2 ಹಾಕ್ಕೊಂಡೇವ 6 ಇದು 2 ಗ್ಯಾಪ್ ಒಳಗೆ 4 ಹಾಕ್ಕೊಂಡೇವೆ ಇಲ್ಲಿ 2 ಗ್ಯಾಪ್ ಒಳಗೆ 4 ಹಾಕ್ಕೊಂಡೇವೆ ಇಲ್ಲಿ 4 ಸೆಂಟ್ರಿಗೆ 4 ಹಾಕ್ಕೊಂಡೇವೆ ಇದು ಏನು 1 ಚೈನ್ ಗ್ಯಾಪ್ ಬಂದಿತ್ತಲ್ಲ ಇಲ್ಲೇ 2 ಹಾಕ್ಕೊಂಡೇವೆ ನೋಡ್ರಿ ಇದು ಕಾರ್ನರ ಇಂಪಾರ್ಟೆಂಟ್ ಐತಿ ಈಗ ಕ್ಲಿಯರಾಗಿ ನೋಡ್ಕೊರಿ ಇನ್ನೊಂದು ಸತಿ ಏನು ಕನ್ಫ್ಯೂಷನ್ ಆಗೋದಿಲ್ಲ ಇದಿಷ್ಟು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ ಇಲ್ಲಿ ಹಾಕ್ಕೊಂಡವಲ್ಲ ಈಗ ಡಬಲ್ ಕ್ರೋಶ ಹಾಕ್ಕೊಂಡವ್ರು ಇಲ್ಲೇ ಇನ್ನು ಮತ್ತಿಲ್ಲೇ 4 ಹಾಕ್ಕೋಬೇಕು ನೋಡ್ರಿ
ಮತ್ತು 3 ಚೈನ್, ಇಲ್ಲಿ ಸಿಂಗಲ್ ಇಲ್ಲಿ ತನಕ ಸಿಂಗಲ್ ಹಾಕೋಬೇಕ್ರಿ. ಇಲ್ಲಿ ಲಾಸ್ಟ್ ನೋಡ್ರಿ ಸಿಂಗಲ್ ಮತ್ತು 3 ಚೈನ್, ಇಲ್ಲಿ 4 ನಡಕ್ಕೆ 4 ಹಾಕೋಬೇಕು. ಮತ್ತು 4 ಕಂಬ ಅದಾವಲ್ಲ ಅಲ್ಲಿ ಮತ್ತು 4 ಹಾಕೋಬೇಕ್ರಿ ಸೆಂಟ್ರಿಗೆ. ಅದು 1 ಚೈನ್, ಇಲ್ಲೇನು 1 ಚೈನ್ ಗ್ಯಾಪ್ ಐತಲ್ಲ ಇಲ್ಲೇ 2 ಡಬಲ್ ಕ್ರೋಶೆ ಮತ್ತು 1 ಚೈನ್, ಇಲ್ಲೇ 4 ನಡಕ್ಕೆ ಮತ್ತು 4. ಅರ್ಥ ಆಯ್ತು ಅನ್ಕೋತೇನೆ ರೀ. ಇದು ಇಲ್ಲೇನು ಸೇಮ್ ಅನ್ನೋದಾವ. ಇವಾಗ ಇಲ್ಲಂತ ಇನ್ನೇನು ಕಮ್ಮಿ ಮಾಡ್ಕೊತಾನೆ ಹೋಗೋದು ಬರ್ತೈತಿ. ಇದೇನೈತಲ್ಲ ಈ ಕಾರ್ನರನ್ನು ಒಂದು ಸತಿ ತಿಳಿಲಿಲ್ಲ ಅಂದ್ರೆ 2 ಸತಿ ಇದನ್ನು ಮಾಡ್ಕೊರಿ, ಅಂದ್ರೆ ಗೊತ್ತಾಗ್ಬಿಡ್ತೈತಿ. ಈ ರೌಂಡ ಪೂರ್ತಿ ಫಿನಿಶ್ ಮಾಡ್ಕೊಂಡು ಸಿಗ್ತೇನೆ ರೀ. ಇದು ನೋಡಿರಿ ಫ್ರೆಂಡ್ಸ್, ಇಲ್ಲೇ ಜಾಯಿಂಟ್ ಮಾಡಿ ಮತ್ತು 4 ಇದು ಹಾಕ್ಕೊಂಡೇನೆ ರೀ. ಜಾಯಿಂಟ್ ಮಾಡಿ 3 ಚೈನ ಮತ್ತು 3 ಕಂಬ ಹಾಕ್ಕೊಂಡೇನೆ. ಇಲ್ಲೇ ಮತ್ತು 1 ಚೈನ್ ತೊಗೋಬೇಕು ನೋಡ್ರಿ. ಇಲ್ಲೇ ಐತಲ್ಲ ಇದು 1 ಚೈನ್ ಗ್ಯಾಪ್ ಏನೈತಿ, ಇಲ್ಲೇ 1 ಡಬಲ್ ಕ್ರೋಶೆ ತೊಗೋಬೇಕು ಮತ್ತು 1 ಚೈನ್. ಇದು 2 ಏನು ಕಂಬ ಅದಾವಲ್ಲ ಇಲ್ಲಿ 2 ಹಾಕೋಬೇಕು ನೋಡ್ರಿ. 2 ಡಬಲ್ ಕ್ರೋಶನ ಹಾಕೋಬೇಕು. ಇಲ್ಲೇ 1 ಚೈನ್, ಈ 1 ಚೈನ್ ಗ್ಯಾಪ್ ಒಳಗೆ 1 ಡಬಲ್ ಕ್ರೋಶೆ, 1 ಚೈನ್, ಇಲ್ಲಿ ಮತ್ತು 4 ಡಬಲ್ ಕ್ರೋಶೆ. ಇಲ್ಲೇ 3 ಚೈನ್. ಇದು ನೋಡ್ರಿ ಇವಂತಿ ಲಾಸ್ಟ್ನೇದು ಏನೈತಲ್ಲ ಇದು 4 ಡಬಲ್ ಕ್ರೋಶೆನ ಬರ್ತಾವಿಲ್ಲೇ. ಇಲ್ಲೇನು ಚೇಂಜಸ್ ಇಲ್ಲ. ಇಲ್ಲೇನು 1 ಚೈನ್ ಗ್ಯಾಪ್ ಇತ್ತಲ್ಲ ಇಲ್ಲಿ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಂಡೈತಿ. ಇಲ್ಲೇನು ನಡಕ್ಕೆ ನಾವು ಡಬಲ್ ಹಾಕ್ಕೊಂಡಿದ್ವಲ್ಲ ಡಬಲ್ ಕ್ರೋಶೆ, ಇದ್ರ ಮ್ಯಾಗಿನ್ನ ಡಬಲ್ ಕ್ರೋಶೆನ ಬರ್ತಾವೆ ನೋಡ್ರಿ. ಇಲ್ಲೇನು ಈಗ 1 ಬಂದೈತಲ್ಲ, ಈಗ ನೆಕ್ಸ್ಟ್ ಇಲ್ಲೇ 2 ಬರ್ತಾವೆ ರೀ. ಈಗ 1 ಗ್ಯಾಪ್ ಇತ್ತು, ಇಲ್ಲಿ 1 ಬಂದೈತಿ, ಇಲ್ಲಿ 2 ಗ್ಯಾಪ್ ಅದಾವಲ್ಲ, ಇನ್ನು ನೆಕ್ಸ್ಟ್ 2 ಡಬಲ್ ಕ್ರೋಶೆ ಬರ್ತಾವೆ. ಇಲ್ಲಿ ಇದಿಷ್ಟ ಚೇಂಜಸ್ ನೋಡ್ರಿ. ಇದ್ರೊಳಗೆ ಇವು ಲಾಸ್ಟ್ ಅಂತಿ 4 ಬರ್ತಾವೆ. ಇಲ್ಲೇ ಡಬಲ್ ಐತಲ್ಲ, ಇಲ್ಲಿ ಡಬಲನ್ನು ಬರ್ತೈತಿ. ಡಬಲ್ ಕ್ರೋಶೆ ಮ್ಯಾಗ ಡಬಲ್ ಕ್ರೋಶೆನ ಇಲ್ಲನ ಈಗ 1 ಡಬಲ್ ಕ್ರೋಶೆ ಬಂದವಲ್ಲ, ನೆಕ್ಸ್ಟ್ ಇನ್ನು 1 2 1 ಬರ್ತಾವೆ ನೋಡ್ರಿ. ಇಲ್ಲಿ 1 2 ಇದು ನೋಡ್ರಿ ಈಗ ಶೇಪ್ ಇಲ್ಲಿ ಜಾಸ್ತಿ ಹಾಕೊಂತ ಬಂದಿತ್ತಲ್ಲ, ಈಗ ಹಿಂಗೆ ಹೊಂಟೈತೆ ನೋಡ್ರಿ ಈಗ ಶೇಪ್. ಇದೈತಲ್ಲ ಇದು ಹಿಂಗೆ ಹೋಗ್ತೈತ್ರಿ. ಈಗ ಇದು ಜಾಸ್ತಿ ಹಾಕೊಂತ ಹೋಗ್ತೈತಿ, ಇದು ಹಿಂಗೆ ಕಡಿಮೆ ಬರ್ತೈತಿ. ಹಿಂಗೆ ಹೂವಿನ ಪಕ್ಕಳಿ ಇರ್ತಾವಲ್ಲ ಆ ಥರ. ಈಗ ಇಲ್ಲಿ ಸಿಂಗಲನ್ನು ಹಾಕ್ಕೊಳ್ಳೋದ್ರಿ. ಇಲ್ಲ ಸಿಂಗಲ್ ಹಾಕೋದು ನೋಡ್ರಿ ಇಲ್ಲಿ ತನ. ಇಲ್ಲಿ ಲಾಸ್ಟ್ನೇದು ಐತೆ ನೋಡ್ರಿ. ಮತ್ತು ಇದ್ರ ಮ್ಯಾಗ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ, 3 ಚೈನ, ಇಲ್ಲಿ 4 ನಡಕ್ಕೆ 4 ಚೈನ್ ರೀ. ಇಲ್ಲಿ ಈ ಗ್ಯಾಪ್ ಒಳಗೆ 1 ಡಬಲ್ ಕ್ರೋಶೆ, 1 ಚೈನ, ಇಲ್ಲಿ ಡಬಲ್ ಅದಾವಲ್ಲ ಇದ್ರ ನಡಕ್ಕೆ ಡಬಲನ್ನು 1 ಚೈನ, ಇಲ್ಲಿ 1 ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ, 1 ಚೈನ, ಇಲ್ಲಿ 4 ನಡಕ್ಕೆ 4. ಇದೇ ಥರ ಕಂಟಿನ್ಯೂ ನೋಡ್ರಿ ಇದು ರೌಂಡ್. ಇದೇ ಥರ ಕಂಟಿನ್ಯೂ ಮಾಡೋದು ನೋಡ್ರಿ ಈ ರೌಂಡ್. ಇದೊಂದು ರೌಂಡ್ ಮುಗಿಸಿ ಮತ್ತೆ ಸಿಗ್ತೇನೆ ರೀ. ಡಿಫ್ರೆನ್ಸ್ ಗೊತ್ತಾಗತೈತೆ ನೋಡ್ರಿ. ಇಲ್ಲಿಂದ ಹೆಂಗೆ ಜಾಸ್ತಿ ಹಾಕೊಂತ ಹೋಗೋತಿ, ಈಗ ಈ ಕಡೆಯಿಂದ ಹೆಂಗೆ ಬರೋದೈತೆ ನೋಡ್ರಿ. ಕ್ಲಿಯರ್ ಕಾಣಿಸ್ತೈತಿ. ಇದು ರೌಂಡ್ ಮುಗಿಸ್ಕ್ಯಾರ ಮತ್ತೆ ಸಿಗ್ತೇನೆ ರೀ. ಇಲ್ಲಿ ಜಾಯಿಂಟ್ ಮಾಡಿ 3 ಡಬಲ್ ಇದು ಹಾಕ್ಕೊಂಡೀನಿ, 3 ಚೈನ್ ಹಾಕ್ಕೊಂಡೇನಿ ರೀ. ಈ ರೌಂಡ್ ಮುಗೀತು ನೋಡ್ರಿ. ಇಲ್ಲಿ ಜಾಯಿಂಟ್ ಮಾಡಿ 3 ಇದು ಹಾಕ್ಕೊಂಡೇನಿ ಚೈನ್ನ, ಮತ್ತು ಇಲ್ಲಿ 3 ಡಬಲ್ ಕ್ರೋಶೆ, 1 ಚೈನ್, ಈ ಗ್ಯಾಪ್ ಒಳಗೆ 1 ಡಬಲ್ ಕ್ರೋಶೆ,
ಒಂದು ಚೈನ, ಇಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೊಂದು ಚೈನ, ಇಲ್ಲಿ ಎರಡರ ನಡುಕ್ಕೆ ಎರಡನ್ನ ರೀ, ಮತ್ತೀಗ ಒಂದು ಚೈನ, ಇಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಒಂದು ಚೈನ, ಒಂದು ಡಬಲ್ ಕ್ರೋಶೆ, ಒಂದು ಚೈನ, ಇಲ್ಲಿ 4 ಇದು ನೋಡ್ರಿ ಡಬಲ್ ಕ್ರೋಶೆ, ಮತ್ತು 3 ಚೈನ, ಇಲ್ಲಿ ಒಂದರ ನಡುಕ್ಕೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂತ ಹೋಗ್ಬೇಕ್ರಿ ಒಂದೊಂದನ್ನು. ಮೂರು ಚೈನ, ಇದು ದಾರತಿ ಐತೆ ನೋಡಿರಿ, ಜಾಯಿಂಟ್ ಮಾಡ್ಕೊಂಡೇನ ಇದು ಹಿಂಗೆ ಇಟ್ಕೊಂಡ್ರಿ, ಇಲ್ಲಿ ಇದು ಹಿಂಗೆ ಇಟ್ಕೊಂಡೇ ಎಲ್ಲಿ ಹಾಕೊಂಡ್ಬಿಡ್ರಿ, ಇದನ್ನ ಒಳಗೆ ಹೊಕ್ಕಾವ ನಾಟಿವ. ಒಂದು ಚೈನ, ಎಕ್ಸ್ಟ್ರಾ ದಾರ ಇರ್ತಾವೆ ಹಿಡ್ಕೊಂಡು ಹಾಕೊಂಡ್ಬಿಟ್ರೆ ಒಳಗೆ ಹೋಗ್ಬಿಡ್ತಾವ್ರವ. ಇಲ್ಲ ಎರಡರ ನಡುಕ್ಕೆ ಎರಡನ, ಒಂದು ಚೈನ, ಈ ಗ್ಯಾಪ್ ಒಳಗೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ, ಇಲ್ಲೊಂದು ಡಬಲ್ ಕ್ರೋಶೆ ನೋಡಿರಿ, ಮತ್ತು ಒಂದು ಚೈನ, ಇಲ್ಲಿ 4ರ ಮೇಲೆ 4 ಬರ್ತೈತಿ, ಮತ್ತು 3 ಚೈನ್, 3 ಚೈನ್ ರೀ. ಇದು ಮತ್ತು ಹಂಗೆ ಕಂಟಿನ್ಯೂ ಆಕತಿ. ಇದು ನೋಡ್ರಿ, ಇನ್ನು ಮತ್ತೆ 3 ಬರ್ತಾವ್ರಿ. ಇಲ್ಲೇ ಎರಡರ ನಡುಕ್ಕೆ ಎರಡನ ಬರ್ತೈತಿ. ಇವು ಏನು ಗ್ಯಾಪ್ಗಳದಾವಲ್ಲ ಇಲ್ಲಿ ಮತ್ತು 3 ಬರ್ತಾವೆ ನೋಡಿರಿ, 3 ಡಬಲ್ ಕ್ರೋಶೆ ಬರ್ತಾವೆ. ಇದೇ ಥರ ಕಂಟಿನ್ಯೂ ಮಾಡೋದ್ರಿ. ಇದೊಂದು ರೌಂಡ್ ಮುಗಿಸಿ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ನೋಡಿರಿ, ಮಾತಾಡತ್ತೇನೆ ಇಲ್ಲೇ ಇದು ಈ ಲಾಸ್ಟ್ ರೌಂಡ್ ಮುಗಿಸೇನೆ ಬಿಡ್ಬೇಕನ್ನಿ, ಮತ್ತು ಹಂಗಾರೆ ಇನ್ನೊಂದು ರೌಂಡ್ ಏನಾದ್ರು ಆತಂತ ಹೇಗೆ ಸ್ಟಾರ್ಟ್ ಮಾಡಿ ನೋಡಿರಿ ವಿಡಿಯೋ. ಈ ರೌಂಡ್ ಮುಗೀತ್ರಿ, ಮುಗಿದು ಮತ್ತು ಇಲ್ಲಿ ಜಾಯಿಂಟ್ ಮಾಡಿ ಇಲ್ಲೇ 3 ಚೈನ ಮತ್ತು 3 ಚೈನ 3 ಕಂಬ ಹಾಕ್ಕೊಂಡೇನ, ಒಂದು ಚೈನ್ ತೊಗೊಂಡೇನ್ರಿ. ಇಲ್ಲಿ ನೋಡ್ರಿ 3 ಗ್ಯಾಪ್ ಕಾಣತ್ತಾವಲ್ಲ, 3 ಒಳಗೂ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೋಬೇಕ್ರಿ. ಒಂದು ಚೈನ, ಒಂದು ಡಬಲ್ ಕ್ರೋಶೆ, ಒಂದು ಚೈನ, ಒಂದು ಡಬಲ್ ಕ್ರೋಶೆ, ಮತ್ತು ಒಂದು ಚೈನು, ಇಲ್ಲಿ ಎರಡರ ನಡುಕ್ಕೆ ಎರಡನ ರೀ, ಒಂದು ಚೈನ, ಇಲ್ಲಿ ನೋಡ್ರಿ 3 ಮತ್ತು ಗ್ಯಾಪ್ ಕಾಣಿಸ್ತವ ನಮಗೆ. ಮತ್ತು ಒಂದು ಚೈನ, ಇಲ್ಲಿ 4ರ ನಡುಕ್ಕೆ 4 ಡಬಲ್ ಕ್ರೋಶೆ ರೀ, ಮತ್ತು 3 ಚೈನ, ಇಲ್ಲಿಗ 2 4 6 8 9 ಬಂದವ್ರಿ. ಇನ್ನು 8 ಬರ್ತಾವೆ ನೋಡ್ರಿ. ಇವ 1 2 3 4 5 6 7 8 3 ಚೈನ, ಇಲ್ಲಿ 4ರ ನಡುಕ್ಕೆ 4, ನಾಲ್ಕು ರೀ, ಒಂದು ಚೈನ, ಇಲ್ಲಿ 2ರ ನಡುಕ್ಕೆ 2 ರೀ,
ಒಂದು ಚೈನ್ ಇಲ್ಲಿ ಮತ್ತು 3 ಗ್ಯಾಪ್ ಕಾಣಿಸತ್ತಾವ ನೋಡ್ರಿ. ಇವಕ್ಕೆ 3ರಾಗ 3 ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು ರೀ. ಒಂದು ಚೈನ್ 1 ಡಬಲ್ ಕ್ರೋಶೆ ನೋಡ್ರಿ. 3 ಆದವು ರೀ. 1 2 3 ಒಂದು ಚೈನ್ ಇಲ್ಲಿ 4ರ ನಡಕ್ಕೆ 4 3 ಚೈನ್ ಮತ್ತು ಇಲ್ಲಿ 8 ಬರ್ತಾವೆ ನೋಡ್ರಿ. 1 2 3 4 5 6 7 8 ಇಲ್ಲೇ ಈಗ 3 ಬಂದಾವಲ್ಲ. ಇನ್ನು ನೆಕ್ಸ್ಟ್ ರೌಂಡಿಗೆ ಇಲ್ಲೇ 4 ಬರ್ತಾವೆ ರೀ, ಇಲ್ಲಿ 7 ಬರ್ತಾವೆ ನೋಡ್ರಿ. ಇದೇ ಡಿಫ್ರೆನ್ಸ್ ರೀ. ಇದೊಂದು ರೌಂಡ್ ಮುಗಿಸಿ ನಾನು ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ ನೋಡ್ರಿ. ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್ ಇದು ಇವತ್ತು. ಇನ್ನು ಅಂದ್ರೆ ಇಲ್ಲೇ 8ಕ್ಕೆ ಐತ್ರಿ ಕೌಂಟ. ಇದು 8 ಅದಾವ. ಈಗ ಇವ 3 ಅದಾವ ರೀ. ಇವು 3 ಅದಾವ. ಇದು 8ಕ್ಕೆ ಐತಿ ಅಂದ್ರೆ ಇನ್ನೂ 7 ಲೈನ್ ನೋಡ್ರಿ. 1ಕ್ಕೆ ಬರಬೇಕಾದ್ರೆ ಅಂದರೆ ಇವು ಕೌಂಟ 8 ಇದ್ದು 1ಕ್ಕೆ ಬರ್ಬೇಕಾದ್ರೆ ಇನ್ನೂ 7 ಲೈನ್ ಹಾಕ್ಬೇಕ್ರಿ. ಇನ್ನು ನಾಳಿನ ವಿಡಿಯೋದಾಗ ನೋಡೋಣ್ರಿ ಅದನ್ನು. ಇವತ್ತಿನ ಹೆಣಿಕೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಎಷ್ಟು ಹಾಕಿದೆ ನೋಡ್ರಿ ಇವತ್ತು. ಹೆಂಗೆ ಅನ್ಸೋದೈತೆ ಹೇಳ್ರಿ. ಇದು ಹಳೇದು ನೋಡ್ರಿ. ಇಷ್ಟ ಆಗೈತೆ ನೋಡ್ರಿ. ಕರೆಕ್ಟ್ ಈಗ ಐತಿ. ಇದು ಹಳೇದೈತಲ್ಲ, ಇಷ್ಟ ಆಗೈತೆ ನೋಡ್ರಿ. ಸೈಜ್ ಇದು ಇನ್ನೂ ಸ್ವಲ್ಪ ದೊಡ್ಡದೈತೆ ನೋಡ್ರಿ. ಎಷ್ಟೈತಿ ಇದು ಇಲ್ಲೈತೆ ನೋಡ್ರಿ. ಇಷ್ಟೈತಿ. 3 ಲೈನ್ ಎಕ್ಸ್ಟ್ರಾನ ಆಗೈತ್ರಿ ಈಗ ನಂದು. ಇದು ಇನ್ನೂ ಅರ್ಧ ಆಗಬೇಕಿದೆ. ಆದರೆ ಇನ್ನೂ ಸ್ವಲ್ಪ ಸೈಜ್ ದೊಡ್ಡದಾಕತಿ. ಎಲ್ಲ ಮನೆ ಎಕ್ಸ್ಟ್ರಾ ಮಾಡ್ಕೊಂಡೇನಲ್ರಿ ನಾ, ಹಿಂಗಾಗಿ ಸೈಜನ್ನು ದೊಡ್ಡದಾಕತಿ. ನಾ ಹೆಣಿಕೆ ಇದು ಕ್ರೋಶನೂ ದಪ್ಪ ತೊಗೊಂಡೇನಂತ ಹೇಳ್ಕ್ಯಾರ. ಇದು ಹೆಣಿಕೆನೂ ದೊಡ್ಡದನ್ನ ಹಾಕೈತೆ ನೋಡ್ರಿ. ಚಂದ ಅನ್ಸತೈತೆ. ಹೆಂಗೆ ಇಷ್ಟ ಆದ್ರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿರಿ. ಮುಂದಿನ ಪಾರ್ಟ ನಾಳಿನ ವಿಡಿಯೋದಾಗ ನೋಡೋಣ್ರಿ. ವೈಟ್ ಚಂದ ಅನ್ಸತೈತೆ ಅಲ್ರಿ. ಸಿಂಗಲ್ ಕಲರ್ ಹಾಕಿರೋ ಚಂದ ಅನ್ಸತೈತಿ. ಇದು ಒಂಥರ ಚಂದಾಗೈತಿ ಇಲ್ಲ ಅಂತಲ್ಲ, ಆದರೆ ಇದಕ್ಕಿಂತನೂ ಇದೊಂದು ಸ್ವಲ್ಪ ಡೀಸೆಂಟ್ ಅನ್ಸತೈತೆ ನೋಡ್ರಿ. ಮತ್ತೆ ಸಿಗೋಣ್ರಿ ನಾಳಿನ ವಿಡಿಯೋದಾಗ. ಇಷ್ಟ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ವಿಡಿಯೋ ಇಷ್ಟ ಆಗಿತ್ತು, ಹೆಣಿಕೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಶೇರ ಕಮೆಂಟ ಮಾಡೋದು ಮರಿಬೇಡ್ರಿ ಪ್ಲೀಸ್. ಆದಷ್ಟು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ. ಬಾಯ್.